ನಮಸ್ಕಾರ ಕನ್ನಡಿಗರೇ. ಬೆಳಗ್ಗೆನೇ ಟೆನ್ಷನ್ ಆಗ್ತಾಯಿತ್ತು. ಈಗಾಗಲೇ ತಮ್ಮನೇಲಿ ನೋಡಿರ್ಬೋದು, ಡಿವೋರ್ಸ್ ಡೆವಿಲ್ ಮೂವಿ ರಿಲೀಸ್ ಆಗ್ತಾಯಿತ್ತು. ಮನೇಲಿ ಪೂಜೆ ಮಾಡಿದೆ, ಮೂವಿಗೆ ಒಳ್ಳೇದಾಗಲಿ ಅಂತ ರಾಯರ ಹತ್ರ ಬೇಡ್ಕೊಂಡೆ. ಆಮೇಲೆ ಥಿಯೇಟ್ರ್ ಹತ್ರ ಹೋದೆ. ನೋಡಿದ್ರಲ್ಲ ಯಾವ ಥರ ಇದೆ ಕ್ರೇಜ್ ಅಂತ. ಮೊದಲನೇದು ಮೂವಿ ಓಪ್ನಿಂಗ್ಗೆ ಇದ್ದರೆ ನೆಮ್ಮದಿಯಾಗಿರ್ಬೇಕಂತ ಹೇಳ್ತಾರೆ. ಬಟ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಒಂದು ರಾಜಕೀಯದಲ್ಲಿ ಹೇಗೆ ಒಬ್ಬರು ನಾವು ಯಾವ ಥರ ನಂಬ್ತೀವಿ ಅದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಈಗ ಒಂದು ಮಗು ಹುಟ್ಟುತ್ತೆ, ಆ ಮಗುಗೆ ನಮ್ಮ ರಾಜ್ಯದ ಸಿ ಎಮ್ ಆಗಲಿ ಅಂದರೆ ಈಗ ಮೇಯ್ನ್ ಅವರೇ ತಾನೇ ಇರೋದು. ಇವಾಗ ಅವ್ರು ಚೆನ್ನಾಗಿದ್ದರೆ ನನ್ನ ಮಗುನೂ ಚೆನ್ನಾಗಿರುತ್ತೆ ಅನ್ನೋ ಥರ ತೋರಿಸಿದ್ದಾರೆ. ಆಮೇಲೆ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಇಸ್ಕೊಂಡಲ್ಲೇ ಓಟ್ ಹಾಕಿ ಅಂತ ಹೇಳಿದ್ದಾರೆ. ಈಗ ನೀವು ಮೂವಿಯಲ್ಲಿ ಬರೀ ಸಿ ಎಮ್ ಆಗ್ತಾರೆ ಅಂತ ಎಲ್ಲ ಅಂದ್ಕೊಂಡಿದ್ದೀರ. ಬಟ್ ಅದು ಒಳ್ಳೆಯದೇ. ಬಟ್ ಈ ಥರ ನೋಡೋಕೆ ಹೋದರೆ ಪೊಲಿಟಿಕಲ್ ಬಗ್ಗೆನೂ ತುಂಬ ವಿಷಯಗಳು ಹೇಳಿದ್ದಾರೆ. ದುಡ್ಡು ಇಸ್ಕೊಂಡಲ್ಲೇ ಓಟ್ ಹಾಕ್ಬೇಕು ಅನ್ನೋದು, ಆಮೇಲೆ ಯಾವುದೇ ಒಳ್ಳೆ ವ್ಯಕ್ತಿ ಇದ್ದರೆ ಅಂಥವ್ರನ್ನ ಮಾತ್ರ ಆಯ್ಕೆ ಮಾಡಿ ಅನ್ನೋದು. ಆಮೇಲೆ ಫ್ಯೂಚರಲ್ಲಿ ನಮಗೇನೇ ಒಂದು ಪ್ರಾಬ್ಲಮ್ ಬರಲಿ, ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ಏನೋ ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗುತ್ತೆ, ಅವಾಗ ನಮ್ಗೆ ಯಾರು, ಈಗ ನಮಗೇನೋ ಪ್ರಾಬ್ಲಮ್ ಆದರೆ ಯಾರು ಫಸ್ಟ್ ನಾವು ಯೋಚನೆ ಮಾಡೋದೇ ನಮ್ಮ ಗೌರ್ಮೆಂಟ್ಗಳನ್ನ. ಅವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಒಂದು ಈ ಮೂವಿ ಥೀಮು. ಅದರಲ್ಲಿ ಒಬ್ಬೊಬ್ಬರು ರಿವ್ಯೂ ಕೊಟ್ಟವ್ರೆ, ಯಪ್ಪ ಅವ್ರಿಗೆ ಮೆಚ್ಚುಗೆ ಆಗಬೇಕು. ನಾನು ಹೇಳೋದು, ಕರ್ನಾಟಕದಲ್ಲಿ ನಾವಿದ್ದೀವಿ, ಯಾವ ಹೀರೋ ಯಾರು ಏನು ಬೇಡ. ಒಂದು ಮೂವಿ ನೋಡ್ತೀವಿ ಅಂದರೆ ಆ ಹೀರೋ ಪರವಾಗಿ ಅಂತ ಅಲ್ಲ, ವಿರೋಧ ಆಗಂತೂ ಅಲ್ಲ. ಪಿಕ್ಚರ್ ಚೆನ್ನಾಗಿದೆ ಅಂತೇಳಿ, ಪಿಕ್ಚರ್ ಅರ್ಥ ಆಗಿಲ್ಲ ಅಂತೇಳಿ ಅದು ಬಿಟ್ಬಿಟ್ಟು ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಅವ್ರ ಬಾಸ್ ಅನ್ನೋದು, ಇವ್ರ ಬಾಸ್, ಅದು ಏನಕ್ಕೆ ಹೇಳಿ. ಕನ್ನಡ ರಾಜ್ಯದಲ್ಲಿ ಕನ್ನಡ ಪಿಕ್ಚರ್ ಚೆನ್ನಾಗಿ ಓಡುತ್ತಾ ಅದನ್ನು ನೋಡಿ. ಫಸ್ಟ್ ಇಲ್ಲಿರೋರೇ ಇಲ್ಲಿ ಗ್ರೂಪ್ ಮಾಡ್ಕೊಂಡು ಕಿತ್ತಾಡ್ತಿದ್ರೆ ಕನ್ನಡ ಮೂವಿ ಓಡೋದು ಹೆಂಗೆ, ಥಿಯೇಟ್ರುಗಳು ಉಳಿಯೋದು ಹೆಂಗೆ. ಈಗ ಅವ್ರು ಯೋಚನೆ ಮಾಡ್ತಿರೋದೇನು, ವರ್ಷಕ್ಕೆ 2 ಪಿಕ್ಚರ್ ಬಂದರೆ ಥಿಯೇಟ್ರುಗಳು ಉಳಿತದೆ ನೋಡಿ. ಈ ಥರ ಇಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಇದೇ ತಾನೇ ಅವ್ರು ಹೇಳಿರೋದು. ಮೂವಿಯಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಡ್ರಿ ಅಲ್ವಾ. ಅದು ಬಿಟ್ಬಿಟ್ಟು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಏನಪ್ಪ ಒಂದು ಹಾಡು ಚೆನ್ನಾಗಿಲ್ವಾ, ಕಾಮಿಡಿ ಚೆನ್ನಾಗಿಲ್ವಾ, ಮೂವಿ ಸಬ್ಜೆಕ್ಟ್ ಚೆನ್ನಾಗಿಲ್ವಾ. ಇವಾಗಿನ ರಾಜಕೀಯದ ಬಗ್ಗೆ ಕರೆಕ್ಟಾಗಿ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಏನು ನಡೀತೈತೆ ಅದ್ರ ಬಗ್ಗೆ ಕರೆಕ್ಟಾಗಿ ಹೇಳಿದ್ದಾರೆ. ಈ ಥರ ಮಾಡ್ತಾರೆ. ಅದನ್ನೇ ನಾನೇ ಈಗ 1 ವರ್ಷದಿಂದನೂ ವಿಡಿಯೋ ಮಾಡ್ತಾಯಿದ್ದೀನಿ, ಇದ್ರ ಬಗ್ಗೆನೇ ಹೇಳ್ತಾಯಿದ್ದೀನಿ. ಒಳ್ಳೆ ಪಾರ್ಟಿಗಳ್ನ ಆಯ್ಕೆ ಮಾಡಿ ದುಡ್ಡು ಇಸ್ಕೊಂಡಲ್ಲೇ ಓಟ್ ಹಾಕಿ ಅಂತ. ನಿಮಗೆ ದೇವ್ರು ಬಂದು ಹೇಳಿದ್ರು ನಂಬಲ್ಲ, ಅಂಬೇಡ್ಕರ್ ಅವ್ರು ಬಂದು ಹೇಳಿದ್ರು ನಂಬಲ್ಲ. ಈ ಥರ ದೊಡ್ಡ ವ್ಯಕ್ತಿಗಳು ಹೇಳಿದ್ರು ಒಂದು ಸ್ವಲ್ಪ ದಿವಸ ಅಲ್ವಾ ಕರೆಕ್ಟ್ ಅಲ್ವಾ ಅಂತೀರ, ಆಮೇಲೆ ಮರ್ತೋಗ್ಬಿಡ್ತೀರ ಅಲ್ವಾ. ಅದಕ್ಕೆ ಫಸ್ಟು ಯೋಚನೆ ಮಾಡೋದು ಕಲೀರಿ. ಹೋಗ್ಬಿಟ್ಟು ಸುಮ್ಮನೆ ಮೂವಿ ಥರ ನೋಡೋದು, ಏನೋ ಹೋಗಿದ್ದೀವಿ ನೋಡ್ಕೊಂಡು ಬರ್ತೀವಿ ಅಲ್ಲ. ಅದರಲ್ಲಿ ಏನು ಮೆಸೇಜ್ ಇದೆ ಅದನ್ನು ನೋಡಬೇಕು. ಈಗ ನಾವು ಮೂವಿಗೆ ಹೋಗೋದೇ ಅದಕ್ಕೆ ತಾನೇ, ಏನು ಹೇಳಿದ್ದಾರೆ ಮೂವಿಯಲ್ಲಿ, ಏನು ಅರ್ಥ ಇದೆ, ಇದಕ್ಕೆ ತಾನೇ ನಾವು ಮೂವಿಗೆ ಹೋಗ್ತೀವಿ. ಇಲ್ಲಾಂದರೆ ಏನಕ್ಕೆ ಮೂವಿಗೆ ಹೋಗ್ಬೇಕು ಹೇಳಿ. ಏನೋ ಒಂದು ಮೆಸೇಜ್ ಇದೆ, ಆ ಮೆಸೇಜ್ನೇ ನೋಡೋಲ್ಲ ನೀವು, ಸುಮ್ಮನೆ ಹೋಗ್ತೀರಾ, ಕಿರ್ಚಾಡ್ತೀರಾ, ಕೂಗಾಡ್ತೀರಾ, ಬರ್ತೀರಾ. ಅಭಿಮಾನ ಇದೆ, ಎಲ್ಲರಿಗೂ ಇದೆ ಗೊತ್ತು. ಬಟ್ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅದು ಅರ್ಥ ಆಯ್ತಾ. ಫಸ್ಟ್ ಅದನ್ನು ನೋಡಿ. ರಾಜಕೀಯದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ದುಡ್ಡು ಇಸ್ಕೊಂಡು ಓಟ್ ಹಾಕಬೇಡಿ. ಆಮೇಲೆ ನಮ್ಗೆ ಯಾರು ರಕ್ಷಣೆ ಇರ್ತತೆ, ನಮ್ಗೆ ಯಾರು ನಂಬಿಕೆ ಇರ್ತತೆ, ನಂಬಿಕಸ್ತ್ರ ಅಂಥವ್ರಿಗೆ ಇದು ಮಾಡಿ ವೋಟ್ ಮಾಡಿ. ಭ್ರಷ್ಟಾಚಾರ ಎಷ್ಟಿದೆ, ಒಬ್ಬರು ಕೆಲಸ ಕೊಡಿಸ್ಬೇಕಂದ್ರೆ ಯಾವ ಥರ ಮಾಡ್ತಾರೆ ಅಲ್ವಾ. ಇದೆಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನೆಲ್ಲ ನೀವು ಯೋಚನೆ ಮಾಡಲ್ಲ, ಸುಮ್ಮನೆ ಬರ್ತೀರಾ ಅದಂತೆ ಇದಂತೆ ಅಂತ ಕಮೆಂಟ್ ಹಾಕೋದು, ಏನೋ ರಿವ್ಯೂ ಮಾಡಾಕೋದು, ಅದೇನು ಚೆನ್ನಾಗೈತೆ ಇದೇನು ಚೆನ್ನಾಗೈತೆ. ಅವರು ಕರ್ನಾಟಕದಲ್ಲಿ ರೆಸ್ಪೆಕ್ಟೆಡ್ ಹೀರೋ ಆಯಿತಾ. ಫಸ್ಟ್ ಅದನ್ನು ನೋಡಿ, ಮೂವಿ ಸೈಡ್ಗಿಡಿ. ಫಸ್ಟ್ ಅವ್ರು ಕರ್ನಾಟಕಕ್ಕೆ ಅಂತ ಮಾಡ್ತಾವ್ರೆ ಅಂದರೆ ಅದನ್ನು ನೋಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ. ಸುಮ್ಮನೆ ಬಾಯಿಗೆ ಬಂದಂಗೆ ಕೆಟ್ಟದಾಗ ಬೈಯೋದು. ಇನ್ನು ಹೋಗೋರ್ನು ಅವ್ರದ್ದೇನು ಕ್ರೇಜ್ ನೀವು ಯಾರೂ ಕಮ್ಮಿ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ರಿವ್ಯೂಗಳು ಹಾಕೋದು, ಒಂದು 50-100 ಕಮೆಂಟ್ ಹಾಕೋದು,
ಏನಕ್ಕೆ ಈ ಥರ ಮಾಡ್ತಿರೋ ನನಗಂತೂ ಅರ್ಥ ಆಗ್ತಿಲ್ಲ. ಇಲ್ಲಿರೋರು ಇದು ಮಾಡೋಕೆ ನೋಡ್ತೀರ. ಇನ್ನೆಂಗೆ ಕನ್ನಡ ಬೆಳೀತದೆ, ಕನ್ನಡ ಚಿತ್ರರಂಗ ಬೆಳೀತದೆ ಹೇಳಿ. ಏನಪ್ಪ ನಿಮಗಂತೂ ಹೇಳಿ ಸಾಕಾಯ್ತು. ನನಗಂತೂ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ಕಾಮಿಡಿ ವೈಸ್ ಆಗಲಿ, ಸ್ಟೋರಿ ವೈಸ್ ಆಗಲಿ. ದರ್ಶನ್ ಅವ್ರನ್ನಂತೂ ನಾವು ಹೇಳಲೇಬಾರ್ದು. ಈ ಹಳೆ ಪಿಕ್ಚರ್ಗಿನ್ನ ಅವ್ರು ಎಷ್ಟು ಪಿಕ್ಚರ್ ಮಾಡಿದಾರೋ ಅದಕ್ಕಿಂತ ಈ ಮೂವಿಯಲ್ಲಿ ಎಕ್ಸಲೆಂಟಾಗಿ ತೋರಿಸಿದ್ದಾರೆ. ಡ್ಯಾನ್ಸು, ಸಾಂಗ್ಸು ಸೂಪರಾಗಿದೆ. ಆ್ಯಕ್ಷನ್ಸ್ ಅಂತೂ ಕೇಳಲೇಬೇಕಾ, ಚಾಲೆಂಜಿಂಗ್ ಸ್ಟಾರ್ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಆದಷ್ಟು ಹೋಗಿ ಚಿತ್ರಮಂದಿರದಲ್ಲೇ ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ನನಗಂತೂ ಓವರಾಲ್ ಇಷ್ಟ ಆಯಿತು. ನೆಕ್ಸ್ಟ್ ರಾಜಕೀಯದ ಬಗ್ಗೆ ಯೋಚನೆ ಮಾಡಿ ಎಲ್ಲರೂ. ಯಾವ ಥರ ಇದೆ, ಮುಂದಕ್ಕೆ ಯಾವ ಥರ ನಾವು ಹಾಕಬೇಕು ಅದನ್ನೆಲ್ಲ ಯೋಚನೆ ಮಾಡಿ ನೀವು ನಿರ್ಧಾರ ತೊಗೊಳ್ಳಿ. ಆಮೇಲೆ ಸುಮ್ಮನೆ ಹೋಗ್ಬಿಟ್ಟು ಏನೋ ಹೋಗಿದ್ವಿ ಬಂದ್ವಿ ಇಷ್ಟರಲ್ಲೇ ಇರೋಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಕರ್ನಾಟಕ ಜನತೆ ಎಲ್ಲರೂ ಥಿಯೇಟ್ರ್ಗಳಲ್ಲೇ ಹೋಗಿ ಚಿತ್ರಮಂದಿರ ನೋಡಿ ಮತ್ತು ಸ್ಟೋರಿನ ಅರ್ಥ ಮಾಡ್ಕೊಳ್ಳಿ. ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಅದು ಮೂವಿಯಲ್ಲಿ ಮೂವಿ ಥರ ತೋರಿಸಿದ್ದಾರೆ. ಬಟ್ ನಿಜ ಜೀವನದಲ್ಲಿ ಯಾವ ಥರ ಇರಬೇಕು, ಒಬ್ಬ ಕಷ್ಟಪಟ್ಟಿರೋ ಮನುಷ್ಯನೇ ಆ ಪ್ಲೇಸಿಗೆ ಬಂದರೆ ಜನರು ನಾಡಿ ಮಿಡಿತ ತಿಳ್ಕೊಳೋದು ಅಂಥೇಳಿ ಅದರಲ್ಲಿ ಸಂದೇಶ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.